ಹಾಯ್ ಫ್ರೆಂಡ್ಸ್, ಎಲ್ಲಿಗೆ ಹೋಗ್ತಿದ್ಯಾ ಟಿಂಕು? ವಾಕಿಂಗ್. ಬಾಯಿ ತುಂಬ ಬಾಳೆಹಣ್ಣು ತುರ್ಕೊಂಡು ವಾಕಿಂಗ್ ಮಾಡಕ್ಕೆ ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಹೇಳು, ನೀವು ಇದೇ ಥರನ ಬಾಯಲ್ಲಿ ತುಂಬ ಏನಾದರೂ ಇಟ್ಕೊಂಡು ವಾಕಿಂಗ್ ಮಾಡೋದು? ಒಂದೊಂದ್ಸತಿ ಕಬ್ಬು ತಿನ್ಕೊಂಡು ಬರ್ತಾಳೆ ವಾಕಿಂಗಿಗೆ, ಒಂದೊಂದ್ಸತಿ ಬಾಳೆಹಣ್ಣು ತಿನ್ಕೊಂಡು ಬರ್ತಾಳೆ. ತಿನ್ನಕ್ಕಂತ ವಾಕಿಂಗ್ ಬರ್ತಾಳ ಇಲ್ಲ ತಿನ್ನೋದನ್ನ ಕರಗ್ಸಕ್ಕೆ ವಾಕಿಂಗ್ ಬರ್ತಾಳ? ನಂಗೆ ಒಂಚೂರು ಅರ್ಥನೇ ಆಗಲ್ಲ. ಫ್ರೆಂಡ್ಸ್, ನಿಮಗೆ ಎಲೆ ಯಾವುದು ಅಂತ ಗೊತ್ತಾ? ಫ್ರೆಂಡ್ಸ್, ಅದೇ ಪಾಸ ಫೇಲ ಅಂತ ಮಾಡ್ತೀವಿ ನೋಡಿ, ಪಟ್ ಪಟ್ ಅಂತ. ಅದು ಬಕ್ವಾಸ್ ಮಾತಾಡ್ಬೇಡ, ಬಾಯ್ ಮುಚ್ಚು. ನಿಜ ಅಕ್ಕ. ಈ ಎಲೆ ಯಾವುದಂತ ಗೊತ್ತಿದ್ರೆ ಇದು ಎಲೆ ಹೆಸರು ಕಮೆಂಟ್ ಮಾಡಿ. ನಂಗೆ ಎಲೆ ಹೆಸರು ಗೊತ್ತಿಲ್ಲ. ನೆನ್ ಬಂತು, ಎಕ್ಕದೆಲೆ. ಇದು ಹೆಸರು ಎಕ್ಕದೆಲೆ, ನನಗೆ ಗೊತ್ತಿರೋದು. ಅದು ಸರಿನದಪ್ಪ ಗೊತ್ತಿಲ್ಲ. ಇದನ್ನು ವಾಕಿಂಗ್ ಬಂದಿದ್ನಲ್ಲ, 2 ಎಲೆ ಕಿತ್ಕೊಂಡು ಬಂದಿದ್ದೀನಿ. ಏನಕ್ಕಂದರೆ ನಮ್ಮ ಮಮ್ಮಿಗೆ ಶುಗರ್ ಇದೆ, ಡಯಾಬಿಟೀಸ್ ಇದೆ. ಸೊ ಡಯಾಬಿಟೀಸಿಂದ ಅವ್ರಿಗೆ ಕಾಲು ಉರಿ ಬರ್ತಾನೆ ಇರುತ್ತೆ. ಇದನ್ನು ಹಾಕಿ ವಾಶ್ ಮಾಡಿಬಿಟ್ಟು ಆಯಿತಾ, ವಾಶ್ ಮಾಡಿಬಿಟ್ಟು ಹಾಕಿ ಸಾಕ್ಸ್ ಹಾಕಿ ಇಕ್ಕಿದ್ರೆ 1 ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಕಾಲು ನೋವು ಕಮ್ಮಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ನಿಮ್ಮ ಮನೆಗಳಲ್ಲೂ ಯಾರಿಗಾದ್ರೂ ಡಯಾಬಿಟೀಸ್ ಇದ್ದು ಅವ್ರ ಕಾಲು ನೋವು ಉರಿ ಏನಾದರೂ ಇದ್ದರೆ ಇದನ್ನೇ ಕಿತ್ಕೊಂಡು ಟ್ರೈ ಮಾಡಿ.